ಏನು ಸೀನ್ಗಳಿದ್ದಾವೆ ಇದೂ ಅದೇ ನಮೂನಿ ಇದೆ. ನಮ್ಮ ಹುಡುಗ ಹೇಳ್ದಂಗೆ ಜಾಕಿ 2 ಆದರೂ ಆಗ್ಬೋದು. ಅಂದು ಜಾಕಿ ಸಿನಿಮಾ ಹೆಂಗೆ ಕ್ರೇಜ್ ಇತ್ತೋ ಅದೇ ಥರ ಎಕ್ಕ ಸಿನಿಮಾನು ಅದೇ ಕ್ರೇಜ್ ಇದೆ. ಯಾಕಂದರೆ ನಮ್ಮ ಮನೆಗೆ ಬಂದು ನಮ್ಮ ಮನೆ ವಾತಾವರಣದಲ್ಲಿ ಮೂವಿ ನೋಡ್ದಂಗೆ ಆಗುತ್ತೆ. ನೀವು ಆಲ್ರೆಡಿ ನೋಡ್ತಿರ್ಬೋದು ನಮ್ಮ ಮನೇನ ಹೆಂಗೆ ಸಿಂಗರಿಸ್ತಾ ಇದ್ದೀವಿ ಅಂತ. ಪ್ರಿಪ್ರೇಷನ್ ಯಾವ ಥರ ಅಂತ ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಕಡೆ ಬ್ಯಾನರ್ಸ್ ಎಲ್ಲ ನಮ್ಮ ಅಪ್ಪು ಯುವ ಟ್ರೆಂಡ್ಸ್ ಅಂತ ಟೀಮಿಂದ ಎಲ್ಲ ಕಡೆ ಬ್ಯಾನರ್ ಓಡಿಸ್ತಾ ಇದ್ದೀವಿ. ಥಿಯೇಟ್ರ್ ಫುಲ್ ಗಿಲಿ ಮಾಡ್ತಾಯಿದ್ದೀವಿ. ಎಕ್ಕ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಎಕ್ಕ ಅಂದರೆ ಏನು ಅಂತ, ಅದೇ ರಾಜಂಕಿನ ಮೇಲೆ ಅಂತ ಎಕ್ಕ. ಮೂವಿ ಬಗ್ಗೆ ಒಳ್ಳೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಮೂವಿ 100% ರೀಚ್ ಆಗುತ್ತೆ. ಎಲ್ಲ ಕುಟುಂಬ ಸಮೇತ ನೋಡೋವಂಥ ಮೂವಿನ ದೊಡ್ಡ ಮನೆ ಅವ್ರು ಮಾಡೋದು. ಹಾಗಾಗಿ ಎಲ್ಲ ಕುಟುಂಬ ಸಮೇತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂತ್ಕೊಂಡು ಯಾವುದೇ ಮುಜುಗರ ಇಲ್ಲದೆ ಮೂವಿ ನೋಡ್ತೀವಿ ಅಂದರೆ ಅದು ದೊಡ್ಡ ಮನೆ ಮೂವಿ ಮಾತ್ರ. ಬೇರೆ ಮೂವಿಗಳು ಯಾರಾದರೂ ಈಗ ತಂದೆ ತಾಯಿ ಯಾರಾದರೂ ಪಕ್ಕದಲ್ಲಿ ಕೂತ್ಕೊಂಡ್ರೆ ಮುಜುಗರ ಆಗುತ್ತೆ ಯಾವುದಾದ್ರೂ ಒಂದು ಸೀನ್ ಬಂದರೆ. ಬಟ್ ದೊಡ್ಡ ಮನೆಯಲ್ಲಿ ಆ ಥರ ಯಾವುದೇ ಒಂದು ಬರೋಲ್ಲ. ನಾವು ಇವಣ್ಣವರಿಂದ ಅದೇ ಎಕ್ಸ್ಪೆಕ್ಟ್ ಮಾಡೋದು. ನೆಕ್ಸ್ಟ್ ಮೂವಿಗೆ ನೆಕ್ಸ್ಟ್ ಯಾವುದೇ ಮೂವಿ ಮಾಡಿದ್ರು ಈಗೇನು ಅಪ್ಪು ಬಾಸ್ ಏನಿದ್ರು ಅದೇ ಥರನೇ ಅವ್ರ ಫ್ಲೋಲ್ಲೇ ಅವರು ಯಾವ ಥರ ಮೂವಿ ಚೂಸ್ ಮಾಡ್ಕೊತಿದ್ರು, ಅವ್ರು ಯಾವ ಥರ ಮೂವಿ ಯಾವ ಥರ ಇದು ಮಾಡ್ಕೊತಿದ್ರು ಆ ಥರನೇ ಮುಂದುವರಿಲಿ ಅಂತ, ಅವ್ರ ದಾರಿಯಲ್ಲೇ ಹೋಗಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಯಾರೂ ಮಾಡೋಕ್ಕಾಗಲ್ಲ, ದೊಡ್ಡ ಮನೆ ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ. ಅಲ್ಲ, ಜಾಕಿ ಟ್ರೈಲರ್ ಥರನೇ ಇದೂ ನಮ್ಮದು ಎಕ್ಕ ಮೂವಿ ಟ್ರೈಲರ್ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಜಾಕಿ ಒಳಗೆ ಏನು ಸೀನ್ಗಳಿದ್ದಾವೆ ಇದೂ ಅದೇ ನಮೂನಿ ಇದೆ. ನಮ್ಮ ಹುಡುಗ ಹೇಳ್ದಂಗೆ ಜಾಕಿ 2 ಆದರೂ ಆಗ್ಬೋದು. ಯಾಕಂದರೆ ಟ್ರೈಲರು ಆಗಲಿ ಸಾಂಗ್ ಆಗಲಿ ಯಾವ ಫೇಲ್ ಆಗಿಲ್ಲ, ಎಲ್ಲ ಸೂಪರ್ ಹಿಟ್ ಅಂತಲೇ ಮಾತುಗಳು ಬರ್ತಾ ಇರೋದು. ನೋಡಿರಿ ಆಗಲಿ ಮೈಸೂರಲ್ಲಿ ಹೌಸ್ಫುಲ್ಲು 3 ದಿವಸ, ಬೆಂಗಳೂರಲ್ಲೂ ಹೌಸ್ಫುಲ್ಲು, ಬಳ್ಳಾರಿ ಹೌಸ್ಫುಲ್. ನಮ್ಮಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ, ನಿಮಗೂ ಮೆಸೇಜ್ಗಳು ಮಾಡ್ತಾ ಇರ್ತಾರೆ ಫ್ಯಾನ್ ಶೋ ಐತಾ ಇಲ್ಲ ಅಂತ. ಇದು ಫ್ಯಾನ್ ಶೋ ಇಲ್ಲ, ನಮಗೆ ಬೇಕಾಗಿರೋದು ಮಾಮೂಲಿ 10 ಶೋ. ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾ ನೋಡಿ. ನೀವು ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ತಂದೆ ತಾಯಿ ನಿಮ್ಮ ಅಕ್ಕ ತಂಗಿಯರು ಎಲ್ಲರಿಗೂ ಕರ್ಕೊಂಬರ್ರಿ. ಯಾಕಂದರೆ ಇದು ಅಂಥ ಸಿನಿಮಾ. ಇದು ಕಣ್ಣು ಮುಚ್ಕೋಬೇಕು ಕಿವಿ ಮುಚ್ಕೋಬೇಕು ಅನ್ನೋ ಸೀನ್ಗಳು ನಮ್ಮಲ್ಲಿ ಯಾವೂ ಇಲ್ಲ. ಬರ್ಬೋದು, ಫ್ಯಾಮಿಲಿ ಸಮೇತ ಬಂದು ಚೀರಾಡಿ ಅಪ್ಪನಿಗೆ ಯಾವ ನಮ್ಮನೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಇವನಿಗೂ ಅದೇ ನಮ್ಮನೆ ಸಪೋರ್ಟ್ ಮಾಡಿ ಅಂತೇಳಿ ನಾವು ಹಾರೈಸಿ 2 ಮಾತು ಮುಗಿಸ್ತೀವಿ. 7 ಊರು ಸುತ್ತಿದ ಮೇಲೂ ನಮ್ಮೂರೇ ನಮಗೆ ಮೇಲೂ ಅನ್ನೋ ಥರ ಅಲ್ಲೂ ಫ್ಯಾನ್ ಶೋ ಇದೆ. ಬಟ್ ಏನಂದರೆ ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ನನ್ನ ತಮ್ಮಂದ್ರ ಜೊತೆ ನೋಡೋ ಮಜಾನೇ ಬೇರೆ. ಯಾಕೆಂದರೆ ನಮ್ಮ ಮನೆಗೆ ಬಂದು ನಮ್ಮ ಮನೆ ವಾತಾವರಣದಲ್ಲಿ ಮೂವಿ ನೋಡ್ದಂಗೆ ಆಗುತ್ತೆ. ನೀವು ಆಲ್ರೆಡಿ ನೋಡ್ತಿರ್ಬೋದು ನಮ್ಮ ಮನೇನ ಹೆಂಗೆ ಸಿಂಗರಿಸ್ತಾ ಇದ್ದೀವಿ ಅಂತ. ಅದಾಗೆ ಎಕ್ಕ ಅಂದ ತಕ್ಷಣ ಸಬ್ ಟೈಟಲ್ ಏನೂ ಕೊಡಲೇ ಇಲ್ಲ. ಯಾಕೆಂದರೆ ಆಲ್ರೆಡಿ ಜನದ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಎಕ್ಕ ಇಂಡಸ್ಟ್ರಿ ಪಕ್ಕ ಅನ್ನಂಗೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಾವು ಕೂಡ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ನೋಡ್ತಿರೋಂಗೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಾಗಲಿ ಅಥವಾ ಯೂಟ್ಯೂಬ್ನಲ್ಲಾಗಲಿ ಬ್ಯಾಂಗಲ್ ಬಂಗಾರಿ ಆಮೇಲೆ ಎಕ್ಕ ಟೈಟಲ್ ಸಾಂಗು ಪ್ರತಿಯೊಂದು ಹಿಟ್ಟಾಗಿ ಮಿಲಿಯನ್ ವ್ಯೂಸು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಎಕ್ಸ್ಕ್ಲೂಡೆಡ್ ಆಗಿ ಹೊಡ್ತಾ ಇದೆ. ಹಾಗೆ ಫಿಲಮ್ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೆ ಇದೆ. ಈಗ ಫಾರ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಮೊದಲನೇ ಮೂವಿ ಪಕ್ಕಾ ಒಂದೇನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ರು. ಈಗ ಪಕ್ಕಾ ಮಾಸ್ ಬಾಡೂಟ ಕೊಡೋಕೆ ರೆಡಿ ಆಗಿದ್ದೀವಿ. ಹೆಂಗೆ ಅಂದರೆ ಒಂದು ಫಿಲಮಿಂದ ಒಂದು ಚೇಂಜ್ ಓವರ್ ಕೇಳ್ತಾರೆ. ಅದು ಇಂಡಸ್ಟ್ರಿಗೆ ಬಂದು 5 ವರ್ಷ 6 ವರ್ಷ ಆದಮೇಲೆ ಕೇಳ್ತಾರೆ. ಬಟ್ ಆರ್ ಹಂಗಲ್ಲ, ಬಂದು ದಿನದಿಂದನೇ ಇದೆಲ್ಲ ಪ್ಯಾಕೇಜ್ ಮಾಡ್ಕೊಂಡೇ ಬಂದಿದ್ದಾರೆ. ಫಸ್ಟ್ನೇ ಫಿಲಮ್ ನಾನು ಕ್ಲಾಸ್ ಆಡಿಯನ್ಸಿಗೆ ಕೊಟ್ಟಿದ್ದೀನಿ, 2ನೇದು ಕ್ಲಾಸ್ ಮತ್ತು ಮಾಸಿಗೆ ಕೊಡಬೇಕು ಅಂತ ಪ್ರಿಪ್ರೇಷನ್ ಆಗಿ ಪಕ್ಕಾ ಒಂದು ಬಾಡೂಟನ ಕೊಡೋಕೆ ರೆಡಿ ಆಗಿದ್ದಾರೆ. ನಾಳೆ ನಾವು ಕೂಡ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀವಿ. ಅಂದು ಜಾಕಿ ಸಿನಿಮಾ ಹೆಂಗೆ ಕ್ರೇಜ್ ಇತ್ತೋ ಅದೇ ಥರ ಎಕ್ಕ ಸಿನಿಮಾನು ಅದೇ ಕ್ರೇಜ್ ಇದೆ. ಎಲ್ಲ ಡಿಸ್ಟಿಕಲ್ಲೂ ಸ್ಟೇಟಲ್ಲೂ ಸಿನಿಮಾ ಚೆನ್ನಾಗಿ ಹೆಸರು ಬರ್ತಾಯಿದೆ. ಸಿನಿಮಾ ನಾಳೆ ಬೆಳಗ್ಗೆ 10:40 ಸಿನಿಮಾ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ. ಜೈ ಪವರ್ ಸ್ಟಾರ್ ಇಲ್ಲ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಒಂದೊಂದು ಸಿನಿಮಾದಲ್ಲಿ ಯುವ ರಾಜ್ಕುಮಾರ್ ಸ್ವಲ್ಪ ತೋರಿಸಿದ್ದಾರೆ, ಯುವ ಫಿಲಮಲ್ಲಿ ತೋರಿಸಿದ್ರು, ಈಗ ಎಕ್ಕ ಫಿಲಮಲ್ಲೂ ಕೂಡ ತೋರಿಸಿದ್ದಾರೆ. ಆಟ ಶುರು ಮಾಡೋದು ರಾಜ, ಮುಗಿಸೋದು ಪವರ್ ಸ್ಟಾರ್. ಓಕೆನಾ, ಆಟ ಮೇಲಿದ್ದಾರೆ, ಅವ್ರು ಆಟ ಮುಗಿಸ್ತಾರೆ. ಅವ್ರ ಜೊತೆ ಯಾವತ್ತೂ ಸಪೋರ್ಟ್ ಆಗಿರ್ತೀವಿ. ಯುವ ರಾಜ್ಕುಮಾರ್ ಸರ್ ಜೊತೆಗೆ ದೊಡ್ಡ ಮನೆಗೆ ಯಾವತ್ತೂ ನಾವು ಫಾಲೋವರ್ಸೇ. ಇವತ್ತೇ ಅಂತಲ್ಲ, ನಮ್ಮ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಜೈ ಪವರ್ ಸ್ಟಾರ್. ಸಿನಿಮಾನ ಎಲ್ಲರೂ ಬಂದು ನೋಡಿ. ಸಿನಿಮಾನ ಜೊತೆಗೆ ಯುವ ರಾಜ್ಕುಮಾರ್ ಅಪ್ಪು ಸರ್ನ ಹೆಂಗೆ ಬೆಳೆಸಿದ್ರಲ್ಲ ಅದೇ ಥರನೂ ಇವ್ರನ್ನೂ ಕೂಡ ಚೆನ್ನಾಗಿ ಬೆಳೆಸಿ ಅಂತ ಕೇಳ್ತಾ ಎಲ್ಲ ಅಭಿಮಾನಿಗಳಿಗೂ ವೆಲ್ಕಮ್ ಮಾಡ್ತಿದ್ದೀನಿ, ಸುಸ್ವಾಗತ. ಎಲ್ಲರೂ ಬಂದು ಸಿನಿಮಾ ನೋಡಿ. ಕುಟುಂಬ ಸಮೇತ ಸಿನಿಮಾ ನೋಡ್ಬೋದು ಅಂತ ಎಲ್ಲರೂ ಹೇಳಿದ್ದಾರೆ. ಬಟ್ ನಾವು ಹೇಳ್ತಿದ್ವಿ, ನಾನು ಇನ್ನೂ ಸಿನಿಮಾ ನೋಡಿದೆ, ಬೆಳಗ್ಗೆ 10:45 ಸಿನಿಮಾ ನೋಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಅದಕ್ಕೆ ನಾವು ಏನೇ ಆದ್ರೂ ನಾವು ಇವಣ್ಣವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತಿಲ್ಲ. ಎಕ್ಕ ಮೂವಿ ನಾಳೆ ಒಂದು ದೊಡ್ಡದಾಗೆ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ದಾವಣಗೆರೆ ಅಶೋಕ ಥಿಯೇಟ್ರಲ್ಲಿ. ಎಲ್ಲ ಟೀಮರು ನಾವು ಆ ಟೀಮು ಈ ಟೀಮು ಅಂತ ಯಾವುದೇ ಒಂದು ಭೇದ ಭಾವ ಮಾಡದೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಪ್ಪು ಯುವ ಟ್ರೆಂಡ್ಸ್ ಅಂತ, ಅದನ್ನು ಫಾಲೋ ಮಾಡಿ. ನಮ್ಮ ಅಖಿಲ ಕರ್ನಾಟಕ ಯುವರಾಜ್ ಕುಮಾರ್ ಇವರು ಸಂಘದಲ್ಲೂ ಇವರು ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ನಾವು ಒಂದು ಸೆಲೆಬ್ರೇಷನ್ ದೊಡ್ಡದಾಗೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಬೆಳಿಗ್ಗೆ 10:45 ಶೋ ಕೊಡ್ತಾ ಇದ್ದಾರೆ. ಎಲ್ಲೂ ಫ್ಯಾನ್ ಶೋ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ.
ಹೇಳಿದ್ದೀನಿ. ದಾವಣಗೆರೆಯಲ್ಲೂ 10:45ಗೆ ಶೋ ಸ್ಟಾರ್ಟ್ ಆಗುತ್ತೆ. ಬನ್ನಿ ಎಲ್ಲ ಕುಟುಂಬ ಸಮೇತ. ನಮ್ಮ ದೊಡ್ಡ ಮನೆಯಲ್ಲಿರೋ ಒಂದು ಚಿಕ್ಕ ಕುಡಿ ನೀವೆಲ್ಲ ನೋಡಿ ಹಾರೈಸಿ ಎಕ್ಕ ಮೂವಿ ನೋಡಿ ನಾಳೆ ಬನ್ನಿ ಅಂತ ಹೇಳ್ತೀನಿ.